ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಅಲ್ಲಿ ದೊಡ್ಡ ಒಂದು ದುರಂತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಲಕ್ಷ್ಮಿ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಆದರೆ ನಿಜಕ್ಕೂ ಏನಾಯ್ತು ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ಲು ಒಂದು TRP ನಂಬರ್ 1 ಸ್ಥಾನವನ್ನು ಕಲರ್ಸ್ ಕನ್ನಡದಲ್ಲಿ ಕಾಯ್ದಿರಿಸಿಕೊಂಡಿದೆ. ಇದೇ ಸಂದರ್ಭದಲ್ಲಿ ಲಕ್ಷ್ಮಿಗೆ ಎಲ್ಲ ಸತ್ಯನೂ ಕೂಡ ಗೊತ್ತಾಗಿದೆ. ಕೀರ್ತಿಗೆ ಮತ್ತು ವೈಷ್ಣವ್ಗೆ ಸಂಬಂಧ ಇದೆಲ್ಲ ಕೂಡ ಗೊತ್ತಾಗಿದೆ. ಸದ್ಯ ಇದು ಗೊತ್ತಾದ ನಂತರ ತನ್ನ ತಾಯಿ ಮನೆಗೆ ಹೋಗಿದ್ದಾಳೆ ಲಕ್ಷ್ಮಿ. ಆದರೆ ಅಲ್ಲೊಂದು ದೊಡ್ಡ ದುರಂತವೇ ನಡೆದು ಹೋಗಿದೆ. ಹೌದು, ಇನ್ನೇನು ಪೂಜೆಗೆ ಬರ್ತಾಳೆ ಅಂತ ಕಾಯ್ತಾ ಕೂತಿದ್ದಂಥ ವೈಷ್ಣವ್ಗೆ ಒಂದು ಕೆಟ್ಟ ಸುದ್ದಿ ಬರುತ್ತೆ. ಹೌದು, ಅದೇನಪ್ಪ ಅಂತಂದರೆ ಡೆತ್ ನೋಟನ್ನು ಬರೆದಿಟ್ಟು ವಿಷವನ್ನು ಸೇವಿಸಿದ್ದಾಳೆ ಲಕ್ಷ್ಮೀ ಬಾರಮ್ಮದಲ್ಲಿ ಲಕ್ಷ್ಮಿ. ಹೌದು, ಈ ಮೂಲಕ ಲಕ್ಷ್ಮಿ ಏನಿಲ್ಲ ಅಂತ ಹೇಳ್ಬೋದು. ಈ ಸುದ್ದಿ ಕೇಳಿದಂಥ ಕೀರ್ತಿ ಫುಲ್ಲು ಶಾಕ್ನಲ್ಲಿದ್ದರೆ, ಮತ್ತೊಂದು ಕಡೆ ಅಟ್ಟಹಾಸವನ್ನು ಮೀರ್ತಿದ್ದಾಳೆ ವೈಷ್ಣವ್ ತಾಯಿ ಅಂತ ಹೇಳ್ಬೋದು. ಹೌದು, ಅವಳು ವಿಷ ಕುಡಿದಿದ್ದಾಳೆ. ಅವಳು ಇನ್ನಿಲ್ಲ ಅಂತ ಸುದ್ದಿಯನ್ನು ಕೇಳಿ ಫುಲ್ಲು ಖುಷಿಯಾಗಿದ್ದಾಳೆ ವೈಷ್ಣವರ ತಾಯಿ ಅಂತಲೂ ಕೂಡ ಹೇಳ್ಬೋದು. ಇನ್ನೊಂದು ಕಡೆ ಕೀರ್ತಿ, ನಾನಿಂಥ ಕೆಲಸ ಮಾಡಿಬಿಟ್ಟೆ, ಅನ್ಯಾಯವಾಗಿ ನಾನು ಇವಳ ಸಾವಿಗೆ ಕಾರಣ ಆಗ್ಬಿಟ್ಟ ಅಂತ ಹೇಳಿ ಕಣ್ಣೀರು ಕೂಡ ಹಾಕುತ್ತಿದ್ದಾಳೆ. ಹಾಗಾದರೆ ನಿಮ್ಮ ಪ್ರಕಾರ ಏನಾಗಬೇಕಿತ್ತು ಸೀರಿಯಲಲ್ಲಿ ಕಮೆಂಟ್